ವಿಜಯ್ ಸೀರೀಸ್‌ನಲ್ಲಿ ಪರೋಕ್ಷವಾಗಿ ತನ್ನ ತಪ್ಪನ್ನು ತನಗೇ ಅರಿವಿಲ್ಲದಂತೆ ಒಪ್ಪಿಕೊಂಡ ಮಂಗಳಗೌರಿ ಹಾಗೂ ಸೀತಾರಾಮ ಸೀರಿಯಲ್‌ನ ನಟ ಗಗನ್. ಇದರಲ್ಲಿ ಒಂದು ಹುಡುಗಿಯಿಂದ ತನಗಾದ ಮೋಸವನ್ನು ಬಯಲು ಮಾಡುವ ಭರದಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ, ನಾನೇ ಮಾಡಿದ್ದೆ, ನನಗೆ ಒಬ್ರು ಮಾಡಿದ್ರು ಅಂತ. ನನ್ನ ಒಬ್ಬ ಫೇಸ್ಬುಕ್ ಫ್ರೆಂಡ್, ಹಾಗೆ ಅವಳು ಗಗನ ಸಖಿ ಕೂಡ ಆಗಿದ್ಲು. ನಾನು ಆಕೆಯನ್ನು ಇಷ್ಟಪಟ್ಟಿದ್ದೆ. ಅವಳು ಫಾರಿನಲ್ಲಿ ಸೆಟ್ಲ್ ಆಗಿದ್ಲು. ಆನಂತರ ಇಂಡಿಯಾಗೆ ವಾಪಸ್ ಬರುವಾಗ ಅವಳಿಗೆ ಮನೆ ಸಿಗದ ಕಾರಣಕ್ಕೆ ನಾನು ನನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ. ಹಾಗೆ ಆಕೆಯ ಮನೆಯವರಿಗೂ ಕೂಡ ನಾನು ನನ್ನ ಮನೆಯಲ್ಲೇ ಜಾಗನ ಕೊಟ್ಟಿದ್ದೆ. ಆನಂತರ ಅವಳು ನನಗೆ ಮೋಸ ಮಾಡಿದ್ಲು ಅಂತ ಹೇಳಿದ್ರು. ಆದರೆ ಮೋಸ ಯಾವ ಥರ ಮಾಡಿದ್ಲು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಲಿಲ್ಲ. ಸೊ ಹೋದ ನಂತರ ಹೇಳ್ತಾರೆ, ಅಂದ ಚಂದ ನೋಡ್ಕೊಂಡು ಹೋಗಬೇಡಿ, ವಿದ್ಯಾಭ್ಯಾಸ ಏನೋ ನೋಡ್ತೀವಿ, ಒಂದು ಅವರೇಜ್ ಆಗಿ ಕಾಣುವಂಥ ಹುಡುಗಿನ ಯಾರು ಇಷ್ಟಪಡಲ್ಲ. ಹೇಳ್ತಾರೆ, ಹುಡುಗಿರು ಚೀಟ್ ಯಾಕೆ ಮಾಡ್ತಾರೆ ಅಂತ. ಹುಡುಗಿರು ಅಂದ ಚಂದವಾಗಿರಬೇಕು ಅಂತ ಆಸೆ ಪಡ್ತೀವಿ. ಆದರೆ ಹುಡುಗಿರುಗಳು ಏನು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ದುಡ್ಡಿರಬೇಕು, ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡಬೇಕು, ಪಬ್ಬು ಡಿಸ್ಕೋ ಅಂತ ಕರ್ಕೊಂಡು ಹೋಗ್ತಾ ಇರಬೇಕು, ಲೈಫ್ ಲಕ್ಸುರಿ ಆಗಿರಬೇಕು ಅಂತ ಆಸೆ ಪಡ್ತಾರೆ. ಯಾರನ್ನು ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಲೈಫ್ ಸೈಕಲ್ ಹೀಗೆ ನಡೆಯುತ್ತೆ. ಮತ್ತು ಈ ಲೈಫಿಂದ ಆ ಲೈಫ್ಗೆ ಹೋಗೋಕ್ಕಾಗಲ್ಲ. ನಾವು ಸೋಷಲೈಸ್ಡ್ ಆಗಿರುವಂಥ ಹುಡುಗಿರು ಬೇಕು ಅಂತ ಆಸೆ ಪಡ್ತೀವಿ, ಆವಾಗ ಹಳ್ಳಕ್ಕೆ ಬೀಳ್ತೀವಿ ಅಂತ. ಅಂದರೆ ಸೃಷ್ಟಿಯೇ ಹೀಗೆ ಅಲ್ವಾ, ನೋವು ತಿನ್ಕೊಂಡು ಮುಂದಕ್ಕೆ ಹೋಗಬೇಕು, ನಾನು ಮಾಡಿದ್ದೆ, ಇನ್ಯಾರೋ ನನಗೆ ಮಾಡಿದ್ರು ಅಂತ ಆ ಪ್ಲೇಸಲ್ಲಿ ಹೇಳ್ತಾರೆ. ಅರ್ಥ ನೀವೇ ಹೇಳಬೇಕು. ಆದ್ಮೇಲೆ ಹೇಳ್ತಾರೆ, ಐ ನೀಡ್ ಒನ್ ಮೋರ್ ಪರ್ಸನ್ ಅಂತ. ಇದರಲ್ಲಿ ಸುಮಾರು ಪಾಸಿಟಿವ್ ಕಾಮೆಂಟ್ಗಳು ಇದೆ, ನೆಗೆಟಿವ್ ಕಾಮೆಂಟ್ಗಳು ಕೂಡ ಇದೆ. ಅದರಲ್ಲಿ ಒಂದು ಕಾಮೆಂಟ್, ಎಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಸಿಗುತ್ತೆ. ಒಳ್ಳೆ ಹುಡುಗಿಯರು ಪಡೆಯಲು ಯೋಗ್ಯತೆ ಇರಬೇಕು. ಈಗಿನವರಿಗೆ ಅದು ಇಲ್ಲ, ಬರೀ ಆಟಿಟ್ಯೂಡ್ ಮತ್ತು ಸೊಕ್ಕು ಇರುತ್ತೆ. ಒಳ್ಳೆ ಹುಡುಗಿಯರು ಬೋರಿಂಗ್ ಅನಿಸುತ್ತೆ. ಪಾಡ್ಕಾಸ್ಟ್ನಲ್ಲಿ ಹೇಳ್ತಾರೆ, ಆ ಜನಗಳು ನಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ನಮ್ಮ ಅಪ್ಪ ಅಮ್ಮನೇ ಬರೋಕ್ಕಾಗ್ತಿರ್ಲಿಲ್ಲ ಅಂತ. ಆ ಕಾರಣಕ್ಕೆ ಇನ್ನೊಂದು ಕಾಮೆಂಟ್ ಇದೆ, ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಮೋಸ ಮಾಡಿದ್ರಿ, ಅವರು ನಿಮಗೆ ಮೋಸ ಮಾಡಿದ್ರು, ಇದನ್ನೇ ಅನ್ನೋದು ಕರ್ಮ ಅಂತ. ಒಂದು ಕಾಮೆಂಟಲ್ಲಿ, ಅದೇಗೆ ಮನೆ ಸಿಗಲ್ಲ, ನೀವು ಒಳ್ಳೆಯವರಾಗೋಕ್ಕೆ ಏನೋ ವಿಷಯ ಮುಚ್ಚಿಡ್ತಿದ್ದೀರಿ ಅನಿಸುತ್ತೆ. ಹುಡುಗರು ಕಣ್ಣೀರು ಹಾಕಿದ ತಕ್ಷಣ ನೀವು ಗಂಡಸರು ಕರ್ಗೋಗ್ತೀವಿ ಅಂತೀರಿ, ಬಟ್ ಎಲ್ಲ ವಿಷಯದಲ್ಲೂ ಅವರು ನಿಮಗಿಂತ ಹೈಫೈ ಆಗಿದ್ರು ಅಂತ ನೀವೇ ಒಪ್ಪಿಕೊಂಡಿದ್ದೀರಿ. ಅದೇ ಪ್ರೀತಿ ಬಡವರ ಮನೆ ಹುಡುಗಿರ ಮೇಲೆ ನಿಮಗೆ ಹುಟ್ಟಲ್ಲ. ಇಷ್ಟೇ ನಿಮ್ಮಂಥ ಗಂಡಸರ ಯೋಗ್ಯತೆ. ವಿಡಿಯೋ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.